ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಎರಡು ಪ್ರಮುಖ ವಿಷಯಗಳನ್ನು ಹೇಳ್ತೀನಿ. ಏನು ವಿಷಯ ಅಂತಂದರೆ, ಮೊದಲನೇದಾಗಿ ಇದೇ ತಿಂಗಳ 26ನೇ ತಾರೀಕು ನಿಮ್ಗೆ ಗೊತ್ತಿದೆ ಸಂವಿಧಾನ ದಿನ ಒಂದು ಆಚರಣೆ ಮಾಡ್ತಾರೆ. ಸೊ ಈ ಒಂದು ಸಂವಿಧಾನ ದಿನದ ಆಚರಣೆ ಎಂದು ಒಂದು ವಿಶೇಷವಾಗಿ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. ಅದು ಕೂಡ ಚರ್ಚಾ ಸ್ಪರ್ಧೆ. ತುಂಬ ಜನ ಆಸ್ಪಿರೆಂಟ್ಸು ಕಾಂಪಿಟೇಟಿವ್ ಪರೀಕ್ಷೆಗೆ ತಯಾರಿ ನಡೆಸೋರಿಗೆ ಈಗ ಪ್ರಬಂಧವನ್ನು ಬರೀತೀರಿ, ಆ ಪ್ರಬಂಧದಲ್ಲಿ ಹೇಗೆ ವಿಷಯವನ್ನು ಮಂಡಿಸಬೇಕು, ಏನು ವಿಚಾರ ಅನ್ನೋದಿರುತ್ತೆ. ನಾನು ಹೊಡೆದಾಗೆ ತುಂಬ ಜನಕ್ಕೆ ಒಂದು ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ಲು ತುಂಬ ಕಮ್ಮಿ ಇರುತ್ತೆ. ಬಿಕಾಸ್ ಇಂಟರ್ವ್ಯೂ ಇರುವಂಥ ಲೈಕ್ UPSC ಅಂತ ಪರೀಕ್ಷೆಗಳಲ್ಲಿ ನಮ್ಮ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಲವಾರು ಜನ ಸಾರ್ವಜನಿಕವಾಗಿ ಮಾತಾಡೋದಕ್ಕೆ ಒಂದು ಚೂರು ಭಯ ಪಡ್ತೀರಾ. ಸೊ ಅಂಥವರು ಆ್ಯಂಡ್ ತುಂಬ ಪ್ರತಿಭೆ ಇದ್ದರೂ ಕೂಡ ಅವಕಾಶ ಸಿಗದೇ ಇರೋಂಥವ್ರಿಗೆ ಇದೇ ತಿಂಗಳ 26ನೇ ತಾರೀಕು ಕಾಂಗ್ರೆಸ್ ಪಕ್ಷದ ಒಂದು ಕಚೇರಿಯಲ್ಲಿ ಸೂರ್ಯ ಮುಕುಂದರಾಜ್ ಅವರ ಒಂದು ನೇತೃತ್ವದಲ್ಲಿ ಒಂದು ಪ್ರತಿ ವರ್ಷ ಕೂಡ ನಡೆಸ್ಕೊಂಡು ಬರ್ತಾರೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗಾಗಿ ಒಂದು ಚರ್ಚಾ ಸ್ಪರ್ಧೆ ಕಾರ್ಯಕ್ರಮ. ಈ ಒಂದು ಚರ್ಚಾ ಸ್ಪರ್ಧೆಯ ಕಾರ್ಯಕ್ರಮದ ವಿಷಯ ಏನು ಅಂತಂದರೆ, ಒನ್ ನೇಷನ್ ಒನ್ ಎಲೆಕ್ಷನ್ ಇದೆಯಲ್ಲ, ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗಿ ಇದರ ಸಾಧಕ ಬಾಧಕಗಳು ಅಂದರೆ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಬಗ್ಗೆ ಕೂಡ ನೀವು ಮಾತಾಡ್ಬೋದು. ಅಂದರೆ ನೀವು ಪರವಾಗಿ ಕೂಡ ಮಾತಾಡ್ಬೋದು, ವಿರೋಧವಾಗಿ ಕೂಡ ಮಾತಾಡ್ಬೋದು. ಈ ಒಂದು ಚರ್ಚಾ ಸ್ಪರ್ಧೆಯಲ್ಲಿ ನೀವು ಭಾಗವಹಿಸಿ ವಿಜೇತರಾದರೆ ಪ್ರಥಮ ಸ್ಥಾನ ಪಡೆದವರಿಗೆ 25,000 ಬಹುಮಾನ ಇದೆ, ನಗದು ಬಹುಮಾನ. ಸೆಕೆಂಡ್ ಪ್ರೈಸು 15,000, ಥರ್ಡ್ ಪ್ರೈಸು 10,000 ಇದೆ. ಸೊ ತುಂಬ ಟ್ಯಾಲೆಂಟ್ ಇರ್ತೀರ, ಕೆಲವರಿಗೆ ಒಳ್ಳೊಳ್ಳೆ ಸ್ಪೀಕಿಂಗ್ ಸ್ಕಿಲ್ ಇರುತ್ತೆ, ಬಟ್ ಅವಕಾಶ ಸಿಕ್ಕಿರಲ್ಲ. ಅಂಥವರು ದಯವಿಟ್ಟು 26ನೇ ತಾರೀಕು ಇರುವಂಥ ಈ ಒಂದು ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸಿ. ಆ್ಯಂಡ್ ನಾನು ಕೂಡ ಅಲ್ಲಿ ಬರ್ತೀನಿ. ಹಲವಾರು ಜನರಿಗೆ ಏನು ಅಂತಂದರೆ, ಆರ್ಥಿಕವಾಗಿ ಏನೋ ಒಂದು ಸಮಸ್ಯೆ ಇದ್ದಾಗ ಈ ರೀತಿ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅದರಿಂದ ಬಂದಂಥ ಹಣದಿಂದ ಏನೋ ನಿಮ್ಮ ಒಂದು ಖರ್ಚು ವೆಚ್ಚವನ್ನು ನೀಗಿಸ್ಬೋದು. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಆಪರ್ಚುನಿಟಿ ಸಿಕ್ಕಾಗ ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಸೊ ಆದಷ್ಟು ಬನ್ನಿ. ಅದರ ಲೊಕೇಶನು ಡೀಟೇಲ್ಸು ಎಲ್ಲವನ್ನು ಕೂಡ ನಾನು ಕಮ್ಯುನಿಟಿಯಲ್ಲಿ ಹಾಕ್ತೀನಿ. ಈಗ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟೆಡ್ ಇದೆ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರಲ್ಲೇ ಪ್ರಿಪ್ರೇಷನ್ ಮಾಡ್ತಾ ಇರ್ತೀರಾ, ಇಲ್ಲೇ ಇರ್ತೀರಾ, ಸೊ ಅಂಥವ್ರು ದಯವಿಟ್ಟು ಬನ್ನಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಯಾರಾದರೂ ತುಂಬ ಒಳ್ಳೆಯ ವಾಗ್ಮಿಗಳಿರ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ಡಿಬೇಟ್ ಇರುತ್ತೆ, ಒಳ್ಳೆಯವರಿಗೆ ಟ್ಯಾಲೆಂಟೆಡ್, ಅಂಥವ್ರಿಗೂ ಕೂಡ ನೀವು ಅದನ್ನು ಕಳಿಸಿ. ಸೊ ಅದರ ಜೊತೆ ಇನ್ನೊಂದು ಮುಖ್ಯವಾದ ವಿಚಾರ ಅಂತಂದರೆ, ಈ ರೀತಿ ಒಂದು ಅವಕಾಶಗಳಿದ್ದಾಗ ನಮ್ಮ ಜ್ಞಾನ ವೃದ್ಧಿಗೆ ಒಂದಿಷ್ಟು ನಾವು ಹೆಚ್ಚಿನ ಪ್ರಿಪ್ರೇಷನ್ ಮಾಡ್ಕೊಳ್ತೀವಿ ಅದ್ರ ಬಗ್ಗೆ. ಅವಾಗ ನಮಗದು ಆ ಜ್ಞಾನ ಏನು ನಮ್ಮ ತಲೆಯಲ್ಲಿ ಇರುತ್ತಲ್ಲ, ನೆಕ್ಸ್ಟ್ ಯಾವುದೋ ಒಂದು ಪರೀಕ್ಷೆಯಲ್ಲಿ ಎಸ್ಸೇ ಕೇಳಿದಾಗಲ್ಲ ಅಥವಾ ಇನ್ನೇನು ವಿಚಾರದಲ್ಲಿ, ಈಗ ಅದು ಟ್ರೆಂಡಿಂಗ್ ಟಾಪಿಕ್ ಇದೆ ಒನ್ ನೇಷನ್ ಒನ್ ಎಲೆಕ್ಷನ್. ಸೊ ಅದ್ರ ಬಗ್ಗೆ ನಿಮಗೆ ಡೀಟೇಲ್ಡ್ ಆಗಿ ಒಂದು ವಿಡಿಯೋ ಕೂಡ ನಾನು ಮಾಡ್ತೀನಿ. ಸೊ ದಯವಿಟ್ಟು ಭಾಗವಹಿಸಿ. ಆ್ಯಂಡ್ ಇನ್ನೊಂದು, ನಾವು ಯಾವುದೇ ಹೋರಾಟವನ್ನು ರೂಪಿಸಿದಾಗ, ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ ಇನ್ನೇನು ಅಂದಾಗ, ಹಲವಾರು ಜನ ಕೋಚಿಂಗ್ ಸೆಂಟರ್ಗಳವರು ಸುಮ್ಮನೆ ಇದ್ಬಿಡ್ತಾರೆ, ಯಾವುದೂ ಧ್ವನಿಯತ್ತಕ್ಕೆ ಹೋಗಲ್ಲ. ಬಟ್ ನನಗೆ ಯಾವಾಗಲೂ ಪ್ರತಿ ಬಾರಿ ಕೂಡ ನಮ್ಮ ಸಂಘಟನೆಗೆ ಪ್ರತಿ ಪರೀಕ್ಷೆಯಲ್ಲಿ ಏನಾದರೂ ಅಕ್ರಮ ಆದಾಗ ನಮಗೆ ಪ್ರತಿ ಸಲ ಕೈ ಜೋಡಿಸೋರು ಯಾರು ಅಂತಂದರೆ, ಇನ್ಸೈಟ್ IAS ಸಂಸ್ಥೆಯ ಮುಖ್ಯಸ್ಥರಾದ ವಿನಯ್ ಕುಮಾರ್ GB ಸರ್. ಖಂಡಿತವಾಗಿಯೂ ನಿಮ್ಮ ಸಾಮಾಜಿಕ ಬದ್ಧತೆ ನಮಗೆ ತುಂಬ ಮೆಚ್ಚುಗೆ ಆಗಿದೆ ಸರ್. ಆ್ಯಂಡ್ ವಿಶೇಷವಾಗಿ ಮೊನ್ನೆ ನಾವು KPTCL ಹೋರಾಟ ಏನು ಮಾಡಿದ್ವು, ಅದಕ್ಕೂ ಕೂಡ ಅವರು ವಿದ್ಯಾರ್ಥಿಗಳಿಗೆ ಅಲ್ಲಿ ವ್ಯವಸ್ಥೆ ಮಾಡಿದರು ಬೇರೆ ಬೇರೆ ರೀತಿಯ. ನಿಜಕ್ಕೂ ಎಲ್ಲ ಹೋರಾಟಕ್ಕೂ ಕೂಡ ಅವರ ಪಾಸಿಟಿವ್ ಸ್ಪಂದನೆ ಯಾವ ರೀತಿ ಇದೆ ಅಂದರೆ, ಖಂಡಿತವಾಗಿಯೂ ನಾಯಕರ, ನಿಜವಾದ ನಾಯಕ, ಪ್ರಾಮಾಣಿಕ ನಾಯಕರ ಲಕ್ಷಣ ಎಲ್ಲವೂ ಕೂಡ ಅವರಲ್ಲಿದೆ. ಈಗ ಆಲ್ರೆಡಿ ಅವರು KS ಮರುಪರೀಕ್ಷೆ ಹೋರಾಟದಲ್ಲಿ ಕೂಡ ನಮಗೆ ದೊಡ್ಡ ಮಟ್ಟದ ಬೆಂಬಲವನ್ನು ನೀಡಿದರು. ಖಂಡಿತವಾಗಿಯೂ ನಾವು ನಿಮಗೆ ಸದಾ ಆಭಾರಿಯಾಗಿರ್ತೀವಿ. ಆ್ಯಂಡ್ ಅದರ ಜೊತೆ ಶ್ರೀಧರ್ ಬಿರಾದರ್ ಸರ್, ಅವರು ಕೂಡ ಅಷ್ಟೇ ಆನ್ಲೈನ್ ಎಜುಕೇಟರ್, ಅವರು ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ. ಏನೇ ವಿಚಾರ ಬಂದಾಗೂ ಫಸ್ಟ್ ಧ್ವನಿ ಎತ್ತೋರು ಅವರೇ. ಈ PDO ಪರೀಕ್ಷೆ ಸೋರಿಕೆ ಆದಾಗೂ ಕೂಡ ಅವರೇ ಫಸ್ಟ್ ಮಾತಾಡಿದ್ದು. ಸೊ ಈ ರೀತಿಯಾದಂಥ ಟೀಚರ್ಸ್ಗಳು, ಈ ರೀತಿಯಾದಂಥ ನಾಯಕರು ನಮ್ಮ ಒಂದು ರಾಜ್ಯಕ್ಕೆ, ವಿಶೇಷವಾಗಿ ವಿದ್ಯಾರ್ಥಿಗಳ ಪಾಲಿಗೆ ಅವಶ್ಯಕತೆ ಇದೆ. ಖಂಡಿತವಾಗಿ ವಿನಯ್ ಕುಮಾರ್ ಸರ್ಗೆ ನಾವು ಎಷ್ಟು ಧನ್ಯವಾದಗಳು ಹೇಳಿದರೂ ಸಾಲಲ್ಲ. ಬಿಕಾಸ್ ಅವ್ರು ಏನೇ ಅವತ್ತು ಕಾರ್ಯಕ್ರಮ ಮಾಡ್ತಾಯಿದ್ರು ಕೂಡ, ಕನ್ನಡ ICERI ಕಾರ್ಯಕ್ರಮ, ಅಲ್ಲೂ ಕೂಡ ನಮ್ಮ ಸಂಘಟನೆಗೆ ಒಂದು ಅವಕಾಶ ಕೊಟ್ಟರು. ಈಗ ಹೋರಾಟಕ್ಕೆ ಕರೆ ನೀಡಿ ವಿದ್ಯಾರ್ಥಿಗಳನ್ನು ನಾವು ಕರ್ಕೊಂಡು ಬರೋದಕ್ಕೆ. ಖಂಡಿತವಾಗಿಯೂ ನಿಮ್ಮ ಒಂದು ಈ ಕೆಲಸ ನಿಜಕ್ಕೂ ಮೆಚ್ಚುಗೆ ಸರ್. ಆ್ಯಂಡ್ ಅದರ ಜೊತೆ ಕಾಂಪಿಟೇಟಿವ್ ಎಕ್ಸಾಮ್ನ ಸ್ಕ್ಯಾಮ್ಸ್ ಏನೇ ಆದರೂ ಕೂಡ ಅದರಲ್ಲಿ ನಾವು ಮುಖ್ಯವಾಗಿ ನಮ್ಮ ಪೋಷಕರ ಪಾತ್ರ ಕೂಡ, ಆ್ಯಂಡ್ ಕೋಚಿಂಗ್ ಸೆಂಟರ್ಗಳ ಪಾತ್ರ ಕೂಡ ಅವುಗಳನ್ನ ತಡೆಗಟ್ಟುವಲ್ಲಿ ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ. ಬಿಕಾಸ್ ಎಲ್ಲ ಪೋಷಕರು ಎಜುಕೇಟೆಡ್ ಇರಲ್ಲ, ಅದು ಇದು ಓಕೆ, ಬಟ್ ಕೆಲವರಾದರೂ ಒಂದಿಷ್ಟು ಒಳ್ಳೆ ಜ್ಞಾನವಂತರು ಪೋಷಕರು ಇರ್ತಾರೆ ತಂದೆ ತಾಯಿ. ಅಂಥವರು ತಮ್ಮ ಮಕ್ಕಳಿಗೆ ಬರೀ 2-3 ಲಕ್ಷ ಕೊಟ್ಟು ಕೋಚಿಂಗ್ ಸೇರಿಸಿ ಒಂದು PG ಮಾಡಿಸಿ, ರೂಮ್ ಮಾಡಿಸಿ ಓದಿಸೋದಷ್ಟೇ ಇಲ್ಲ, ಪರೀಕ್ಷೆ ಅಕ್ರಮವಾದಾಗ ನೀವು ಕೂಡ ಇದ್ರ ವಿರುದ್ಧ ಧ್ವನಿ ಎತ್ತಬೇಕು ಆ್ಯಂಡ್ ಸಪೋರ್ಟ್ ಮಾಡಬೇಕು. ಇಲ್ಲಾಂದರೆ ಎಷ್ಟು ವರ್ಷ ಅಂತ ಹೀಗೆ ಓದ್ತಾ ಹೋಗೋದು, ದುಡ್ಡಿದ್ದವರು ಆಯ್ಕೆ ಆಗ್ತಾ ಹೋಗೋದು. ಸೊ ಕೋಚಿಂಗ್ ಸೆಂಟರ್ಗಳವರು ಅಷ್ಟೇ, ನೀವು ಪಾಠ ಮಾಡೋ ಆ್ಯಂಡ್ ಕೋಚಿಂಗ್ ಮೂಲಕ ವಿದ್ಯಾರ್ಥಿಗಳನ್ನು
ವಿವಿಧ ಹುದ್ದೆಗಳಿಗೆ ಆಯ್ಕೆ ಮಾಡುವಂತೆ ಮಾಡ್ತೀರಾ, ಅದು ಒಂದು ಶ್ಲಾಘನೀಯ ಕೆಲಸ. ಅದರ ಜೊತೆ ಈ ರೀತಿ ಅಕ್ರಮಗಳಾದಾಗ ನೀವು ಕೂಡ ಅದಕ್ಕೆ ಕೈ ಜೋಡಿಸಿ ವಿದ್ಯಾರ್ಥಿಗಳ ಪರವಾಗಿ ನಿಂತ್ಕೊಂಡ್ರೆ ಇನ್ನಷ್ಟು ಬೆಂಬಲ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಇತ್ತೀಚೆಗೆ ನೀಟ್ ಸ್ಕ್ಯಾಮಲ್ಲಿ ಫಿಸಿಕ್ಸ್ ವಾಲಾ ಅಂತ ಇನ್ಸ್ಟಿಟ್ಯೂಟ್ ಅವರು ನೋಡಿರ್ಬೋದು ನಾರ್ತ್ ಇಂಡಿಯಾದಲ್ಲಿ ಯಾವ ರೀತಿ ಸಪೋರ್ಟ್ ಮಾಡ್ತಾರಲ್ಲ ಅಂತ. ಆ ರೀತಿ ನಮ್ಮ ರಾಜ್ಯದಲ್ಲೂ ಕೂಡ ಆಗಬೇಕು. ಆಗ ಮಾತ್ರ ಎಲ್ಲ ಹೋರಾಟಕ್ಕೂ ಬೆಲೆ ಸಿಗುತ್ತೆ. ಕೇವಲ ವಿದ್ಯಾರ್ಥಿಗಳೇ ಬೀದಿಗಳು ಹೋರಾಟ ಮಾಡಿ ಅವ್ರ ಮೇಲೆ ಕೇಸ್ ಹಾಕ್ಸ್ಕೊಳ್ಳೋದು ಇವೆಲ್ಲ ಖಂಡಿತವಾಗಿಯೂ ಕಷ್ಟಕರ ಕೆಲಸ ಅಂತ ಹೇಳ್ತಾ ನಾನು ಹೇಳಿದ್ದೀನಲ್ವ, ಡಿಬೇಟ್ ಕಾಂಪಿಟೇಷನ್ದು. ಸೊ ಅದನ್ನು ಕಮ್ಯುನಿಟಿ ಪೋಸ್ಟರ್ ಕೂಡ ಹಾಕಿದ್ದೀನಿ, ಆ ವಿಚಾರವನ್ನು ನೋಡ್ಕೊಳ್ಳಿ. ಆ್ಯಂಡ್ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಕಮೆಂಟ್ ಮಾಡಿ ತಿಳಿಸ್ತೀನಿ ಅಂತ ಹೇಳ್ತಾ, ಯಾರನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.